ಮೊನ್ನೆ ಭಾರತ ನಡೆಸಿದಂತ ದಾಳಿಯಲ್ಲಿ ಉಗ್ರರು ಏನು ಸತ್ತು ಹೋಗಿದ್ರು ಅವರಿಗೆ 1 ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಪಾಕಿಸ್ತಾನ. ತಲಾ 1 ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಪಾಕಿಸ್ತಾನದ ಸರ್ಕಾರ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಪರಿಹಾರ ಘೋಷಣೆ ಮಾಡಿದ್ದಾರೆ. ಮೌಲಾನಾ ಮಸೂದ್ ಅಜರ್ ಕುಟುಂಬದಲ್ಲಿ 14 ಜನ ಸತ್ತು ಹೋಗಿದ್ರು. ಈಗ 14 ಕೋಟಿ ಆತನಿಗೆ ಪರಿಹಾರ ಸಿಕ್ಕಿದೆ. ಅಲ್ಲಿಗೆ ಮೌಲಾನಾ ಮಸೂದ್ ಅಜರ್ಗೆ ಲಾಟ್ರಿ. 14 ಜನರನ್ನ ಕಳ್ಕೊಂಡಿದ್ದಾನೆ. 14 ಕೋಟಿ ರೂಪಾಯಿ ದುಡ್ಡು ಬಂತು. ಪಾಕಿಸ್ತಾನ ಸರ್ಕಾರ ಕೊಟ್ಟಿರೋ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಪಾಕಿಸ್ತಾನ ಯಾವತ್ತೂ ಬುದ್ಧಿ ಕಲಿಯದಂತ ರಾಷ್ಟ್ರ. ಭಯೋತ್ಪಾದಕರನ್ನ ನೇಮಕ ಮಾಡುತ್ತೆ, ಟ್ರೈನಿಂಗ್ ಕೊಡುತ್ತೆ, ಪಿಂಚಣಿ ಕೊಡುತ್ತೆ, ಸತ್ತು ಹೋದ್ರೆ ಪರಿಹಾರನೂ ಕೊಡುತ್ತೆ. ಹೌದು ರಕ್ಷತ್, ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳಿದ್ದಾರೆ ಅಂತ ಅನ್ನೋದನ್ನ ಈಗಿನ ಸರ್ಕಾರ ಮಾತ್ರ ಅಲ್ಲದೆ ಈ ಹಿಂದಿನ ಸರ್ಕಾರಗಳು ಕೂಡ ಒಪ್ಕೊಳ್ತಾ ಬಂದಿವೆ. ಜನರಲ್ ಮುಷರಫ್ ಆಗ್ಬೋದು, ಇಮ್ರಾನ್ ಖಾನ್ ಆಗ್ಬೋದು, ಬೇರೆ ಬೇರೆ ಪಾಕಿಸ್ತಾನದ ನಾಯಕರುಗಳು ಕೂಡ ಒಪ್ಕೊಂಡಿದ್ದಾರೆ. ಈಗ ಬಿಲಾವಲ್ ಭುಟ್ಟೋ ಕೂಡ ಒಪ್ಕೊಂಡಿದ್ದಾರೆ, ಖ್ವಾಜಾ ಆಸಿಫ್ ಕೂಡ ಒಪ್ಕೊಂಡಿದ್ದಾರೆ. ಹೀಗೆ ಎಲ್ಲ ಪಾಕಿಸ್ತಾನದ ನಾಯಕರುಗಳು ಕೂಡ ನಾವು ಉಗ್ರಗಾಮಿಗಳಿಗೆ, ಉಗ್ರಗಾಮಿ ಸಂಘಟನೆಗಳಿಗೆ ಆಶ್ರಯವನ್ನು ಕೊಟ್ಟಿದ್ದೇವೆ, ಬೆಂಬಲ ಕೊಟ್ಟಿದ್ದೇವೆ. ಈ ಡರ್ಟಿ ಕೆಲಸವನ್ನು 30 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ ಅಂತೇಳಿ ಪಾಕಿಸ್ತಾನ ನಾಯಕರೇ ಬಹಿರಂಗವಾಗಿಯೇ ಅಂತಾರಾಷ್ಟ್ರೀಯ ಟಿವಿ ಚಾನೆಲ್ಗಳಲ್ಲೇ ಹೇಳ್ತಾ ಇದ್ದಾರೆ. ಈಗ ಭಾರತದ ಏರ್ಸ್ಟ್ರೈಕ್ನಲ್ಲಿ ಸತ್ತಂತಹ ಉಗ್ರಗಾಮಿಗಳಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೂ ಕೂಡ ಪರಿಹಾರ ಕೊಡುವಂಥ ಕೆಲಸವನ್ನು ಕೂಡ ಪಾಕಿಸ್ತಾನ ಸರ್ಕಾರವೇ ಮಾಡ್ತಾ ಇದೆ. ಪಾಕಿಸ್ತಾನದ ಪ್ರಧಾನಿ ಕಚೇರಿಯಿಂದ ಒಂದು ಪತ್ರಿಕಾ ಹೇಳಿಕೆಯನ್ನು ಹೊರಡಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಭಾರತದ ಏರ್ಸ್ಟ್ರೈಕ್ನಲ್ಲಿ ಸಾವನ್ನಪ್ಪಿದಂಥವ್ರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಈಗ ಮುಖ್ಯವಾಗಿ ಅವರ ಸತ್ತಂತವರ ವಾರಸುದಾರರು, ಅವರ ಕುಟುಂಬ ವರ್ಗ ಯಾರಿದ್ದಾರೆ, ಅವರ ಕಾನೂನು ಉತ್ತರಾಧಿಕಾರಿಗಳು ಯಾರಿದ್ದಾರೋ ಅವರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ಸಿಗುತ್ತೆ. ಈಗ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಸಂಸ್ಥಾಪಕ ಮೌಲಾನಾ ಮಸೂದ್ ಅಜರ್ನ ಕುಟುಂಬದಲ್ಲೂ ಕೂಡ 14 ಮಂದಿ ಸಾವನ್ನಪ್ಪಿದ್ದಾರೆ. ಈತನ ಬವಾಲ್ಪುರದ ಶುಭನ್ ಅಲ್ಲಾ ಮಸೀದಿಯ ಮೇಲೆ ಭಾರತ ಏರ್ ಸ್ಟ್ರೈಕ್ ಅನ್ನು ನಡೆಸಿತ್ತು. ಈ ಏರ್ ಸ್ಟ್ರೈಕ್ನಿಂದ ಆ ಒಂದು ಮಸೀದಿನಲ್ಲಿದ್ದಂತಹ 14 ಮಂದಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಮಸೂದ್ ಅಜರ್ ಅವರೆಲ್ಲರ ಕಾನೂನು ಉತ್ತರಾಧಿಕಾರಿ, ಬದುಕೊಳ್ಳಿರ್ತಕ್ಕಂಥ ವ್ಯಕ್ತಿ, ಅವರ ಕುಟುಂಬದ ಸದಸ್ಯ. ಹೀಗಾಗಿ ಮಸೂದ್ ಅಜರ್ಗೂ ಕೂಡ 14 ಕೋಟಿ ರೂಪಾಯಿ ಪರಿಹಾರವನ್ನು ಪಾಕಿಸ್ತಾನ ನೀಡಲಿದೆ. ಈ ಒಂದು ಹಣವನ್ನು ಸರ್ಕಾರದ ಬೊಕ್ಕಸದಿಂದಲೇ ನೀಡ್ತಕ್ಕಂಥದ್ದು ವಿಶೇಷ. ಇದನ್ನು ಪಾಕಿಸ್ತಾನದ ಪ್ರಧಾನಿ ಕಚೇರಿಯಿಂದಲೇ ಅಧಿಕೃತವಾಗಿ ತಿಳಿಸಲಾಗಿದೆ. ಅಷ್ಟೇ ಅಲ್ಲದೆ ಭಾರತದ ಏರ್ ಸ್ಟ್ರೈಕ್ನಿಂದ ನಾಶವಾಗಿರ್ತಕ್ಕಂಥ ಕಟ್ಟಡಗಳನ್ನು ಕೂಡ ನಾವು ಮರುನಿರ್ಮಾಣ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ಭಾರತದ ಏರ್ ಸ್ಟ್ರೈಕ್ನಿಂದ ಉಗ್ರಗಾಮಿ ನೆಲೆಗಳು ಎಲ್ಲವೂ ಕೂಡ ನಾಶವಾಗಿವೆ. ಹಾಗಾಗಿ ಈ ಉಗ್ರಗಾಮಿ ನೆಲೆಗಳನ್ನೇ, ಕಟ್ಟಡಗಳನ್ನೇ ಮತ್ತೊಮ್ಮೆ ಪಾಕಿಸ್ತಾನ ಸರ್ಕಾರವೇ ತನ್ನ ಬೊಕ್ಕಸದ ಹಣದಿಂದಲೇ ಮರುನಿರ್ಮಾಣ ಮಾಡುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಭಾರತ ನಿಗಾ ವಹಿಸಿದೆ. ತನ್ನ ಇಂಟೆಲಿಜೆನ್ಸ್ ಏಜೆನ್ಸಿ ಆದಂತಹ ರಾ ಸೇರಿದಂತೆ ಬೇರೆ ಬೇರೆ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಮೂಲಕ ಭಾರತ ಈಗ ಪಾಕಿಸ್ತಾನ ಸರ್ಕಾರ ಈ ಉಗ್ರಗಾಮಿ ನೆಲೆಗಳನ್ನು ಮತ್ತೆ ಮರುನಿರ್ಮಾಣ ಮಾಡುತ್ತಾ ಹೇಗೆ ಮತ್ತು ಉಗ್ರಗಾಮಿಗಳಿಗೆ ಇನ್ನು ಮುಂದೆ ಯಾವ ರೀತಿಯಾಗಿ ಬೆಂಬಲ ಪ್ರೋತ್ಸಾಹವನ್ನು ಕೊಡುತ್ತೆ ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಭಾರತ ನಿಗಾ ವಹಿಸಿದೆ. ಮುಖ್ಯವಾಗಿ ಭಾರತದ ಏರ್ ಸ್ಟ್ರೈಕ್ನಲ್ಲಿ 100 ಮಂದಿ ಉಗ್ರಗಾಮಿಗಳು ಸಾವನ್ನಪ್ಪಿದ್ದಾರೆ. ಅವರ ಅಂತ್ಯ ಸಂಸ್ಕಾರವನ್ನು 4-5 ದಿನ ಕಳೆದರೂ ಕೂಡ ಪಾಕಿಸ್ತಾನ ಇನ್ನೂ ಮಾಡ್ತಲೇ ಇದೆ. ಆದರೆ ಈಗ ಮುಂದೆ ಈ ಉಗ್ರಗಾಮಿಗಳಿಗೆ ಬೆಂಬಲ ಕೊಡೋದನ್ನು ಕೂಡ ಪಾಕಿಸ್ತಾನ ಮುಂದುವರಿಸುತ್ತೆ. ಹಾಗೆ ಯಾವ ರೀತಿಯಾಗಿ ಬೆಂಬಲ ನೀಡುತ್ತೆ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಭಾರತ ಸಂಪೂರ್ಣವಾದಂಥ ನಿಗಾವನ್ನು ಪಾಕಿಸ್ತಾನ ಸರ್ಕಾರದ ಮೇಲೆ ವಹಿಸಿದೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.